ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ. ಜಸ್ಟ್ ಎಲ್ಲ ಬರ್ಡೇ ಸೀರೀಸ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಪಾಪುಗೆ ಯಾವ ಥರ ಡ್ರೆಸ್ ಮತ್ತು ಜ್ಯುವೆಲರಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಬರ್ಡೇಗೆ ಅನ್ನೋದು ತೋರಿಸ್ತೀನಿ. ಸೊ ನಮ್ಮ ಪಾಪುಗೆ ನಾವು ಸೆಲೆಕ್ಟ್ ಮಾಡಿದ್ದು ಡ್ರೆಸ್ ಬಂದ್ಬಿಟ್ಟು ಇದು ಸ್ವಲ್ಪ ಲೈಟ್ ಶೇಡೇ ನಾವು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಬುಷಿಯಾಗಿರೋ ಫ್ರಾಕ್ ಎಲ್ಲ ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಗೊತ್ತಿರ್ಬೋದು ಜಾಸ್ತಿ ಅಂದರೆ ಜಾಸ್ತಿ ಹ್ಯೂಮಿಡಿಟಿ ಇದೆ. ಈ ಬಿಸಿಲಲ್ಲಿ ಬುಷಿ ಫ್ರಾಕ್ಸ್ ಎಲ್ಲನೂ ಅವಳಿಗೆ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಲ್ಲ. ಆ್ಯಂಡ್ ಮತ್ತೆ ನಾವು ಚೇಂಜ್ ಮಾಡೋದೆಲ್ಲ ಇಟ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡೋ ಟೈಮಲ್ಲೇ ಚೆನ್ನಾಗಿರುವಂಥದ್ದು ಸ್ಮೂತಾಗಿರುವಂಥ ಲೈಟ್ ವೆಯ್ಟ್ ಫ್ರಾಕ್ನೇ ನಾವು ಸೆಲೆಕ್ಟ್ ಮಾಡಿದ್ವಿ. ಅದು ಲೈಟ್ ಕಲರಲ್ಲೇ ಸೆಲೆಕ್ಟ್ ಮಾಡಿದ್ವಿ. ಮತ್ತು ನಾನು ಆಲ್ರೆಡಿ ಹೇಳಿದ್ದೆ ಓಲೆ ಜುಮ್ಕಿ ತೊಗೊಂಬಂದಿದ್ವಿ. ಆ್ಯಂಡ್ ನಮ್ಮ ಪಾಪುಗೆ ಅದೇ ಇಟ್ಟಿದ್ವಿ ನಾವು ಬರ್ಡೇಗೂ ಸಹ. ಆ್ಯಂಡ್ ನಮ್ಮ ಪಾಪುಗೆ ನೆಕ್ಲೆಸ್ ತೊಗೊಂಬಂದಿದ್ವಿ ನಾವು ಬರ್ಡೇಗೆ ಅಂತಲೇ. ಸೊ ಅದು ಸಹ ಹಾಕಿದ್ವಿ. ಆ್ಯಂಡ್ ಕಾಲ್ಗೆಜ್ಜೆ ನಾನು ಆಲ್ರೆಡಿ ಹಿಂದಿನ ಬ್ಲಾಗಲ್ಲೇ ತೋರಿಸಿದ್ದೆ, ಅವ್ರ ಅಜ್ಜಿಗೆ ಗಿಫ್ಟ್ ಮಾಡಿರೋದು. ಸೊ ಅದು ಆಲ್ರೆಡಿ ಕಾಲಲ್ಲೇ ಇತ್ತು. ಆ್ಯಂಡ್ ಡ್ರೆಸ್ಗೆ ಮ್ಯಾಚ್ ಆಗುವಂತಹ ರಿಬ್ಬನ್, ಹೆಡ್ ಬ್ಯಾಂಡ್ ಮತ್ತು ರಿಂಗ್ಸ್, ಬ್ರೇಸ್ಲೈಟ್, ಆಮೇಲೆ ಬ್ಯಾಂಗಲ್ಸ್ ನಂಗೆ ತುಂಬಾ ಇಷ್ಟ ಅವಳಿಗೆ ಕೈ ತುಂಬ ಬಳೆ ಹಾಕೋದಕ್ಕೆ. ಸೊ ಅದಕ್ಕೆ ನಾನು ಅವಳ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಬ್ಲೂ ಆ್ಯಂಡ್ ಗ್ರೀನ್ನ ಸೆಲೆಕ್ಟ್ ಮಾಡಿದ್ದೆ. ಬಟ್ ರಿಂಗು ಬ್ರೇಸ್ಲೈಟು ಹಾಕಿದ್ವಿ, ಬಟ್ ಏನೋ ಅಷ್ಟೊಂದು ಅವಳಿಗೆ ಕಂಫರ್ಟ್ ಅಂತ ಅನಿಸಿಲ್ಲ. ಸೊ ಅದಕ್ಕೇ ನಾನು ರಿಂಗು ಬ್ರೇಸ್ಲೈಟು ತೆಗೆದ್ಬಿಟ್ಟೆ. ಸುಮ್ಮನೆ ಕಾನ್ಷಿಯಸ್ ಆಗಿರೋದು ಬೇಡ, ಆ್ಯಂಡ್ ಅವಳು ಸಹ ಕ್ರ್ಯಾಕಿ ಆಗ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ರಿಂಗು ಬ್ರೇಸ್ಲೈಟ್ನ ನಾವು ಹಾಕಿಬಿಟ್ಟು ಹಾಗೆ ತೆಗೆದ್ಬಿಟ್ವಿ. ಬಟ್ ಇನ್ನು ಮಿಕ್ಕಿದ್ದೆಲ್ಲ ಓವರ್ ಆಲ್ ಫಂಕ್ಷನ್ ಎಂಡ್ವರೆಗೂ ಇತ್ತು ಅವಳ ಮೈ ಮೇಲೆ. ಸೊ ಇದಿಷ್ಟು ಈ ವಿಡಿಯೋ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡಿ.